ಇನ್ನು ರಾಯಚೂರಿನ ಮಸ್ಕಿ ಸ್ಥಿತಿಗತಿಗಳನ್ನು ತೋರ್ತಾ ಇದ್ವಿ. ಮಸ್ಕಿ ತಾಲೂಕಿನಲ್ಲಿ ಭಾರೀ ಮಳೆಯಾಗಿದೆ. ಮಸ್ಕಿ ಪಟ್ಟಣಕ್ಕೆ ಪ್ರವಾಹದ ಭೀತಿ ಎದುರಾಗಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಮಸ್ಕಿ ಡ್ಯಾಮ್ನಿಂದ ನೀರು ಬಿಡುಗಡೆ ಆಗ್ತಾ ಇದೆ. ದೊಡ್ಡ ಪ್ರಮಾಣದ ನೀರು ಬಿಡುಗಡೆ ಆಗ್ತಾ ಇದೆ. ಹಾಗೇನಾದ್ರು ಆಯಿತು ಅಂತಂದರೆ ಮಸ್ಕಿ ಪಟ್ಟಣ ಮುಳುಗಿದರೂ ಆಶ್ಚರ್ಯ ಇಲ್ಲ. 500 ಕ್ಯೂಸೆಕ್ಸ್ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಏನೋ ಲೆಕ್ಕದಲ್ಲಿ ಈ ಥರ ಈ ಶಾಪಗ್ರಸ್ತ ಆಗಿಬಿಡ್ತೇನಪ್ಪ ಅಂತ ಅನಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಒಂದು ಕೊರೋನಾ ಆಯಿತು, ಅದಾದಮೇಲೆ ಸ್ಥಿತಿಗತಿಗಳು ನೋಡ್ತಾ ಇದ್ವಿ. ಜನಜೀವನ ಒಂದು ಲೆಕ್ಕದಲ್ಲಿ ಅಸ್ತವ್ಯಸ್ತ ಆಗಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಒಂದ್ಸರಿ ಬಿದ್ದೋಯ್ತು ಮಳೆ, ಅದಾದಮೇಲೆ ಮತ್ತೆ ತಿರ್ಗಾ ಮತ್ತೆ ಮಳೆ ಪ್ರವಾಹ. ಏನು ಮಾಡಬೇಕು? ಒಬ್ಬ ಮಹಿಳೆ ತನ್ನ ಅಳಲನ್ನು ತೊಡ್ಕೊತಾ ಇದ್ದಾಳೆ. ಎಷ್ಟು ಮಟ್ಟಿಗೆ ಸ್ಥಿತಿಗತಿ ಅಂತ. ಸಮಸ್ಯೆ ಯಾವಾಗ್ಲಿಂದ ವರ್ಷಕ್ಕೊಮ್ಮೆ ಮಳೆ ಬಂದಾಗ ಮುಂದನೆ ಹೋಗ್ತೀವಿ ಬರ್ತೀವಿ ಅಂತಾರ ಬರಗಡ್ರಿ. ಅಮ್ಮ ಇವು ನೀರೆಲ್ಲ ಹರಿಗೆ ಹೋಗಕ್ಕೆ ಏನೋ ಇಲ್ಲ, ಬರ್ತೀವಿ ತೆಗಿತೀವಿ ಅಂತಾರಿ. ಜನ ಅರ್ಧ ಕೊಡೋಗಿಲ್ಲ ಅಂದ್ರೆ ಅದಕ್ಕೆ ವಾದಿ ಮಾಡಿ ಹೋಗೋದಕ್ಕೆ ಬರವಲ್ರಿ ನಕರಿಗೆ ಅದನ್ನೇ ಕೇಳಕ್ ಹಚ್ಚಿವಿ. ಹೌದಾ? ಮತ್ತೆ ಅಮ್ಮ ಪ್ರತಿ ವರ್ಷನೂ ಹೀಗೆ ಇರುತ್ತೆ ನಮ್ಮ ವರ್ಷ ಇಷ್ಟೇ ರೀ, ವರ್ಷ ಇಷ್ಟೇ ರೀ. ಇದನ್ನ ಸರಿಪಡಿಸ್ತಾ ಇಲ್ಲ. ಯಾವ್ದಿಲ್ರಿ, ಬರೋದು ನೋಡೋದು ಅಷ್ಟೇ ಹೋಗ್ಬಿಡೋದ್ರಿ. ಏನಿಲ್ಲ, ಹಂಗೆ ನಿಂತೀವಿ ನೋಡಿ. ಬೆಳತನೆಲ್ಲ ನೀರು ಇಕ್ಕೊಂತ ಕುಂತೀವಿ ಮನ್ಯಾಗ. ಏನು ಮಕ್ಕಳು ಮರಿ